ನಮೋ ನಮಃ ನಮೋ ನಮಃ. ಶುಭವಾಗಲಿ ದೇವೇಶ. ತಮಗೂ ನಮ್ಮ ನಮಸ್ಕಾರಗಳು. ದೇವೇಂದ್ರ ಒಳ್ಳೇದಾಗ್ಲಿ. ನಾನೇ ದೇವೇಂದ್ರ. ಆದ್ರೂ 3 ಲೋಕದ ಅಧಿಪತಿ ಆದ್ರಿಂದ ನಾನು ನಿನಗೆ ನಮಸ್ಕಾರ ಮಾಡಿ. ಇರ್ಲಿ ಇರ್ಲಿ ಇರ್ಲಿ. ಹೇಗಿದ್ದೀಯಾ ದೇವೇಂದ್ರ? ಬಹಳ ಕಷ್ಟದಲ್ಲಿದ್ದೆ. ಆವಾಗ ಪರವಾಗಿ ನಿನ್ನ ಮುಖ ಹೀಗಿಲ್ವಾಗಿತ್ತು. ಇವತ್ತು ನೋಡು ಮಾರಾಗಲಾಗಿದೆ ಮುಖ. ಮುಖದಲ್ಲಿ ಮಂದಹಾಸ ಎಲ್ಲ ನೋಡ್ಕೊಂಡ್ಯಾ? ನೋಡಿದೆ ಎಲ್ಲ ಬಂತು. ಎಲ್ಲ ಸರಿ ಉಂಟು? ಎಲ್ಲ ಬಂತು. ಹೌದು, ನಾಳೆ ಸರಿ ಇಲ್ಲ ಅಂತ ಹೇಳ್ಬೇಡ. ಹೌದು ಅವ್ ತೆಗೆದುಕೊಂಡು ಹೋಗೋದ್ರಲ್ಲಿ ಒಂದು ಕಡಿಮೆ ಆಯ್ತು ಅಂದ್ರೆ ಎಲ್ಲ ಹೋಯ್ತು ಅನ್ನೋ ಸಮಸ್ಯೆ. ಸುಮ್ಮನೆ ಯಾರದ ಮೇಲೆ ಅಪವಾದ ಬರ್ತದೆ. ನನ್ನ ಮರ್ಯಾದೆ ಪ್ರಶ್ನೆ ಆಗಿತ್ತು. ಯಾವುದು? ಅದಿತಿಯ ಕುಂಡಲ ಒಯ್ದಿದ್ನಲ್ಲ, ಅದು ನನ್ನ ಅಭಿಮಾನದ ಪ್ರಶ್ನೆ ಆಗಿ. ಹೌದು, ಏನ್ ಮಾಡುವ, ನನ್ನಿಂದ ಪಡೆಯೋದಕ್ಕಾಗ್ಲಿಲ್ಲ. ತಾಯಿಯ ಕುಂಡಲ ಅಲ್ವೇ? ಹೌದು ಮಗನಾಗಿ ಉಳಿಸಿಕೊಳ್ಳಬೇಕು. ಆಗ್ಲಿಲ್ಲ ಅಂತ ಆದ್ರೆ ಈ ರೀತಿಯಲ್ಲಿ ಬನ್ನಿ 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 ಬನ್ನಿ. ನೀವು ಮುಂದೋಗಿ. ದೇವೇಂದ್ರ, ಈ ಮುಂದೆ ನಿಲ್ಲುವುದಾ? ಮಧ್ಯದಲ್ಲಿ ರಸಭಂಗ ಆದದ್ದಕ್ಕೆ ಕ್ಷಮಿಸಬೇಕು. ಈಗ ಒಂದು ಸಣ್ಣ ಕಾರ್ಯಕ್ರಮ ಉಂಟು. ಹೆಚ್ಚು ಹೊತ್ತಿನ ಕಾರ್ಯಕ್ರಮ ಅಲ್ಲ. ನಿಮ್ಮನ್ನು ಬಹಳ ಹೊತ್ತು ಕಾಯಿಸ್ತೇನೆ ಅಂತ ತಾವು ಭಾವಿಸಬಾರದು. ಒಂದು ಸನ್ಮಾನ ಕಾರ್ಯಕ್ರಮ. ವಿಶೇಷ ಅತಿಥಿಯಾಗಿ ಈಗಷ್ಟೇ ಆಗಮಿಸಿದ್ದಾರೆ ಅವರು ವಿಶೇಷವಾಗಿ ಇವತ್ತು ಕರೆಸಿದ್ದೇವೆ ನಾವು. ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ. ಅಲ್ಲಿವರೆಗೆ ಶಾಂತ ರೀತಿಯಿಂದ ಸಭ್ಯ ರೀತಿಯ ಪ್ರೋತ್ಸಾಹವನ್ನು ಎಲ್ಲರೂ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿಜ್ಞಾಪನೆ. ತೊಂದ್ರೆ ಅದು ಹೂ ನಮ್ಮಲ್ಲಿ ಅದಾದ್ರೂ ದಾರ ಭೂಲೋಕದ್ದು, ಹಾಗಾಗಿ ಸ್ವಲ್ಪ ನನಗೆ ಅನುಮಾನ. ನಾನು ಹೆಣ್ಣಾದ್ರಿಂದಾಗಿ ನಾನು ಹಾಕೋ ಸರಿ ಅಲ್ಲ, ಕೈಯಲ್ಲೇ ಕೊಡು. ಶಾಲನ್ನೇನೋ ನಾನು ಅವರಿಗೆ ಹಚ್ಚಿಬಿಟ್ಟೆ. ಇದು ಸೀರೆ ಆದ್ರಿಂದಾಗಿ ತಾವೇ ನೀವು ಸೆಲ್ ತುಂಬಿಡಿ. ಇದು ಭೂಲೋಕದ ಒಣ ಸಮ್ಮಾನ ಅಲ್ಲ, ವಿಶೇಷವಾದ ಆಭರಣಗಳು. ಹೆಣ್ಣು ಮಕ್ಕಳು ಹಾಕುದುಂಟಾ? ಎಲ್ಲ ಉಂಟು. ಹೆಣ್ಣು ಮಕ್ಕಳು ಗಂಡು, ಅದು ನಮ್ಮಲ್ಲಿ ಆಭರಣದ ವಿಶೇಷತೆ. ಅದು ಹೆಣ್ಣು ಮಕ್ಕಳು ಹಾಕಿಕೊಂಡ್ರೆ ಅವರ ಆಭರಣ ಆಗ್ತದೆ, ಗಂಡು ಮಕ್ಕಳು ಹಾಕಿಕೊಂಡ್ರೆ ಅವರ ಆಭರಣ ಆಗ್ತದೆ. ಇದು ಎರಡು ಉಂಟು ನೋಡಿ. ಇದು ನಮ್ಮ ಕಲ್ಪವೃಕ್ಷದ್ದು. ಹಾಳಾಗುದಿಲ್ವಾ? ಹಾಳಾಗುದಿಲ್ಲ, ಎಷ್ಟು ದಿನ ಬೇಕಿದ್ರು ಹೇಳಿ. ಒಡ್ಕೊಂಡೇ ತಂದಿದ್ದೇನೆ ಅಂತ ಬೇಸರಿಸಬಾರ್ದು. ಯಾಕಂದ್ರೆ ನಾವು ಕಾಯನ್ನು ದೇವರಿಗೆ ಒಡೆದೇ ಕೊಡುವುದು. ಹೌದು, ಅಂದ್ರೆ ಈ ಇಡೀ ಕಾಯನ್ನ ಕಟ್ಟುವುದು ಏನಾದ್ರು ಮಾಟ ಮಂತ್ರ ಮಾಡಿದಾಗ ಮಾತ್ರ ಅಲ್ಲ. ಹಾಗಾಗಿ ಇದನ್ನ ಸ್ವೀಕರಿಸಬೇಕು. ನೀವು ಕೈ ಹಾಕಿ, ನೀವು ಕೈ ಕೊಡಿ, ಇಬ್ಬರಿಗೆ ಸೇರಿ. ಮತ್ತೆ ಇಬ್ಬರಿಗೆ ಪ್ರತ್ಯೇಕ ಎಲ್ಲ ಅದರಲ್ಲೇ ಬಂತು. ಬಹಳ ಸಂತೋಷ. ನೀನು ಕರೆದಿದ್ದು ನಾ ಬಂದ್ಬಿಟ್ಟೆ ಮಾರಾಯ. ತೊಂದ್ರೆ ಇಲ್ಲ, ನನಗೆ ಆಗಲೇ ಇಲ್ಲ. ಅಯ್ಯನೇ ಹೌದು, ಬರಬೇಕು ಗಂಡ್ರು ಬಂದ್ಬಿಡ್ತೇನೆ ನಾನು. ಮತ್ತೊಂದು ಹೇಳ, ಸನ್ಮಾನಕ್ಕೆ ನೀವು ಹೀಗೆ ಜೋಡಿ ಹಾಕಿ ಬರ್ತೀರಿ ಅನ್ನೋ ಕಲ್ಪನೆ ನಮಗಿಲ್ಲ. ಅದು ಗೊತ್ತಿದ್ದಿಲ್ಲ ಮಾರಾಯ. ಆದ್ರೂ ಕೊನೆಗೆ ಏನೋ ಅವಸರದಲ್ಲಿ ವ್ಯವಸ್ಥೆ ಮಾಡಿದೆ. ಇದ್ದದ್ರಲ್ಲೇ ಗಳಿಗೆ ಮುರಿದಿದ್ದೇನೆ ಅಂತ ಬೇಸರಿಸಬೇಡಿ. ಬಳಸಿದ್ದ ಅಲ್ಲ, ಬಳಸಿದ್ದಲ್ಲ. ಅಂದ್ರೆ ಕೊಡುವ ಪೂರ್ವದಲ್ಲಿ ಮತ್ತೆ ಎಲ್ಲಿಯಾದ್ರೂ ಏನಾದ್ರೂ ಹಾಳಿಗೀಳಾಗಿದೆ, ನೂಲು ಎದ್ದಿದೆ ಅಂತ ನೋಡಿ ಅಂತ ಹೇಳಿದ್ದೆ. ಆಗ ಗಳಿಗೆ ಬಿಡಿಸಿದ್ದ. ಹಿಡ್ಕೊಳ್ಬೇಕು? ಬೇಡ, ಬಹಳ ಸಂತೋಷ ಆಯ್ತು. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿಮ್ಮ ಸಭ್ಯ ಪ್ರೋತ್ಸಾಹಕ್ಕಾಗಿ ಮಾತುಂಟು ನಮ್ದು. ಬೇಡ, ನಾನು ಮಾತಾಡಿದ್ದೆ ಹೆಚ್ಚಾಯ್ತು. ಮತ್ತೆ ನೀವು ಮಾತಾಡಿದ್ರೆ ಕೊನೆಗೆ ಎಲ್ಲ ಎದ್ದು ಹೋಗ್ತಾರೆ. ಮತ್ತೆ ನಮಗೊಂದು ವಿಚಾರ ಹೇಳ.
ಈ ಸಭಾ ಕಾರ್ಯಕ್ರಮ ನೋಡುವ ವ್ಯವಧಾನ ಯಾರಿಗೂ ಇರುವುದಿಲ್ಲ. ದೇವಲೋಕದಲ್ಲೂ ಹಾಗೆಯಾ? ಇಲ್ಲ, ಭೂಲೋಕದಲ್ಲಂತೂ ಹಾಗೆ ಮಾರಾಯ. ಆದ್ರಿಂದಾಗಿ ನೋಡು, ಒಂದು ವ್ಯಕ್ತಿಯ ಸಾಧನೆ ಬೇಕು, ಅವನಿಂದ ರಂಜನೆ ಬೇಕು, ಅವನಿಂದ ಎಲ್ಲ ಬೇಕು. ಹಾಗಿದ್ದಲ್ಲ, ಹೌದು, ಅವನಿಗೆ ಸನ್ಮಾನ ಇಟ್ಕೊಂಡ್ರೆ ಮಾತ್ರ ನಿಲ್ಲುವುದಿಲ್ಲ, ಸಹಿಸಿಕೊಳ್ಳುವುದಿಲ್ಲ. ನಮ್ಮ ಭೂಲೋಕದಲ್ಲಿ ಹಾಗೆ ಮಾರಾಯ. ರಾಮ, ಒಂದು ನೀನ್ ಮಾತು ಕಡಿಮೆ ಮಾಡು, ಇಲ್ಲ ಅವನಿಗೆ ಮಾತಾಡ್ಲಿಕ್ಕೆ ಬಿಡಬೇಡ, ಏನಾದ್ರೂ ಒಂದು ಮಾಡು. ಅಲ್ಲ, ಇಲ್ಲಿ ಬನ್ನಿ. ನೀವು ಹೇಳಿದ್ರಲ್ಲಿ ತಪ್ಪಿಲ್ಲ, ಹೌದು. ಆದ್ರೆ ಯಾಕೆ ಅವ್ರಿಗೆ ಸಹಿಸುವ ಶಕ್ತಿ ಇಲ್ಲ? ಹೇಳಿದ್ದನ್ನೇ ಹೇಳ್ತಾ ಇಷ್ಟುದ್ದ ಮಾಡಿಬಿಟ್ರೆ ಕೇಳೋದು ಕಷ್ಟ ಆಗ್ತದೆ ಅವ್ರಿಗೆ. ಒಬ್ಬ ಜೀವಮಾನದಲ್ಲಿ 60 ವರ್ಷ ಸಾಧನೆ ಮಾಡ್ತಾನೆ, ಅವನಿಗಾಗಿ ನಾವೊಂದು 60 ಕ್ಷಣ ಕೊಡ್ಲಿಕ್ಕೆ ಆಗುದಿಲ್ವಾ? ಹೌದು. ಮತ್ತೆ ಅಷ್ಟು ಕೃಪಣತ್ವ ಯಾಕೆ ನಮ್ಮಲ್ಲಿ? ಹೌದಾ? ನಾನು ಅದು ಎಷ್ಟೋ ಬಾರಿ ಯೋಚನೆ ಮಾಡಿದ್ದೇನೆ, ಹೇಳ್ಕೊಳ್ಲಿಕ್ಕಾಗಿಲ್ಲ, ಹೇಳ್ಬಿಟ್ಟೆ. ಅಲ್ಲ, ನಿಮ್ಮ ಬಗ್ಗೆ ಯಾಕೆ ಹೇಳಲಿಲ್ಲ ಅಂದ್ರೆ ನಿಮ್ಮ ಬಗ್ಗೆ ಇಲ್ಲಿ ಇದ್ದವರಿಗೆಲ್ಲ ಗೊತ್ತುಂಟು, ನಿಮ್ಮ ಚರಿತ್ರೆ ಎಲ್ಲ ಗೊತ್ತುಂಟು. ಹಾಗಾಗಿ ಮತ್ತೆ ಹೇಳಲಿಕ್ಕೆ ಹೋಗ್ಬೇಡ. ಮತ್ತೆ ಹೇಳಿ ಮತ್ತೆ ಅದನ್ನ ಮಾಡುದು ಅಲ್ವಾ? ಹೌದು. ನನಗೆ ಆಯಾಸ ಉಂಟು. ಹೌದಾ? ಆ ಮಟ್ಟಿಗೆ ನಿಮ್ಮ ಬಗ್ಗೆ ಅಷ್ಟು ಗೊತ್ತಿಲ್ಲ, ಇವ್ರ ಬಗ್ಗೆ ಸಾಕಷ್ಟು ಗೊತ್ತುಂಟು. ಇರ್ಲಿ, ಈಗ ಒಂದು ಕೆಲಸ ಮಾಡೋಣ. ನೀವು ವಿಶ್ರಾಂತಿಯನ್ನು ಪಡೆಯುವುದಷ್ಟೇ ಅಲ್ಲ, ನಮ್ಮಲ್ಲಿರಬಹುದಾದ ಸಕಲ ಸುವಸ್ತುಗಳನ್ನು ಎಲ್ಲ ಒಮ್ಮೆ ನೋಡಿ ಇಲ್ಲಿದ್ದು ನಾಟ್ಯ ಗಾನ ಇತ್ಯಾದಿ ಇದನ್ನೆಲ್ಲ ತಾವು ಸವಿದು ಆನಂತರ ತೆರಳಬೇಕು ಅಂತ. ಒಂದು 15 ದಿನ ಉಳ್ಕೊಳ್ಳಿ. ಅಯ್ಯೋ, ನಿನಗೆ ನನ್ನ ಕಷ್ಟ ಯಾಕೆ ಅರ್ಥ ಆಗುದಿಲ್ವಾ? ಏನಾಗ್ತಾ ಉಂಟು? ಹಾಗಲ್ಲ, ಮತ್ತೇನ್ ತೊಂದ್ರೆ ಅಂತಲ್ಲ, ನನ್ನನ್ನು ನೋಡುವುದಕ್ಕೆ, ಸಂಕಷ್ಟವನ್ನು ತೋಡಿಕೊಳ್ಳುವುದಕ್ಕೆ ಬರುವವರ ಭಕ್ತರ ಸಂಖ್ಯೆ ಹೆಚ್ಚುಂಟು. ಹಾಗಾಗಿ ಮತ್ತೆ ಇಲ್ಲಿ ಉಳಿಲಿಕ್ಕಾಗುದಿಲ್ಲ. ಅವೇನು ಹೇಳ್ತಾ ಇದ್ದಾನೆ, ಹೇಳಿ, ತೊಂದರೆ ಅಂತ ನಿಮ್ಗೆ? ಅಲ್ಲ, ಅಲ್ಲಿ ಏನು ಅಣ್ಣ ಇದ್ದೆ ನೋಡ್ಕೊಳ್ಳಿಕ್ಕೆ, ಉಳಿಯುವುದು ಬೇಡ ಈಗ. ನಮ್ಮ ಭಾವ ಬಲರಾಮ ಇದ್ರು, ಸುಂದರಿ. ಅಲ್ಲ, ಇಷ್ಟೊತ್ತು ಆಯ್ತಾಯ್ತು, 15 ತೊಂದರೆ. ಅಲ್ಲ, ನೀವು ಉಳ್ಕೊಳ್ಬಹುದಿತ್ತು. ಅಲ್ಲ, ಇಷ್ಟೊಳಗೆ ಸಹಿಸುವುದಕ್ಕೆ ಕಷ್ಟ, ಇನ್ಮೇಲೆ ಉಳಿಯುವುದೆಲ್ಲ ಬೇಡ. 2 ದಿನ ಉಳ್ಕೊಳ್ಳುವ, 2 ದಿನ ಬೇಡವೇ? ಒಂದಿನ ಉಳ್ಕೊಳ್ಳುವ. ಅವ್ರಿಗೆ ಬಹಳ ಮನಸ್ಸುಂಟು, ಉಳ್ಕೊಳ್ಳಿ. ನನ್ಗೆ ಸಮಸ್ಯೆ ಇಲ್ಲ ಮತ್ತೆ ಈಗ. ಹೌದಾ? ನನಗೂ ಸಮಸ್ಯೆ ಇಲ್ಲ ಅಂತ. ಹಾಗಾಗಿ ಈಗ ತಾವು ದಯಮಾಡಿ 1-2 ದಿನ ಆದ್ರೂ ಉಳಿದುಕೊಳ್ಬೇಕು. ಹೌದೌದು. ಯಾಕಂದ್ರೆ ಇಲ್ಲಿಯೂ ಕೆಲವರೆಲ್ಲ ನಿಮ್ಮಲ್ಲಿ ಮಾತನಾಡೋದಕ್ಕೆ ಇತ್ಯಾದಿ ಬರುವವರಿದ್ದಾರೆ. ನಮಗೂ ನೋಡ್ಲಿಕ್ಕೆ ಉಂಟು ತುಂಬಾ. ಹೌದಾ? ಅದೀತಾ ಯಾವ ತೊಂದರೆ ಮತ್ತೆ ವ್ಯವಸ್ಥೆ ಏನು ಬೇಕು? ಸುವಸ್ತುಗಳು ಎಲ್ಲ ನೋಡುವಂಥದ್ದು ಏನುಂಟು? ಅಯ್ಯೋ, ಕಾಮಧೇನು ಉಂಟು, ಕಲ್ಪವೃಕ್ಷ ಉಂಟು, ಉಚ್ಚೈಶ್ರವ ಉಂಟು, ಐರಾವತ ಉಂಟು, ಕಲ್ಪವೃಕ್ಷ ಹೇಳಿದಲ್ವಾ, ರಂಭಾದಿ ನಾರಿಯರಿದ್ದಾರೆ. ಅಲ್ಲ, ನಿಮ್ಮದು ಬೇಡದೇ ಇದ್ರು ಅವ್ರು ನೋಡ್ಲಿ, ತೊಂದರೆ ಇಲ್ಲ. ಅಲ್ಲ, ಸುಳ್ಳಲ್ಲ. ಓದಿ ಯಾವ ಕಡೆ ಆಯ್ತದು? ಯಾವುದು? ಆದೀತಾ? ರಂಭಾದಿನಾರಿದ್ದಾರೆ. ಆ ನಂತರದಲ್ಲಿ ಮತ್ತೆ ಅವ್ರು ಸುದ್ದಿ ಹೇಳಿದ್ರೆ ಸುವಸ್ತು ತಗೊಂಡು ಹೋಗ್ತೀನಿ. ನಂದನವನ ಉಂಟು. ನಂತರದಲ್ಲಿ ನಂದನವನ ಇದೆ. ವಿಶೇಷವಾದಂಥ ತರುಲತೆಗಳಿದ್ದಾವೆ. ಆಯ್ತು, ಅತಿಥಿ ಗೃಹದಲ್ಲಿ. ಆ ನಂತರದಲ್ಲಿ ಅಲ್ಲಿ ಪಾರಿಜಾತ ವೃಕ್ಷ ಇದೆ. ನಂತರದಲ್ಲಿ ಬೇಕಾದ್ದೆಲ್ಲ ಸಾಕಷ್ಟು ಇದ್ದಾರೆ, ನೋಡುವುದಕ್ಕೆ ಬೇಕಷ್ಟಿದೆ. ಅಲ್ಲ, ಒಂದೇ ದಿವಸ ನಾಳೆ ಕಳಿಸ್ಕೊಡ್ಬೇಕು. ಬರ್ತೇವೆ. ನೀವು 1 ದಿನ ಉಳಿದಿರಿ ಅಂತ ಆದ್ರೆ ಮತ್ತು 4 ದಿನ ಉಳಿಯುವ ಮನವನ್ನು ನೀವೇ ಮಾಡ್ತೀವಿ. ಹೌದಾ? ಹಾಗಿವರು ಹೋಗ್ತೇನೆ ಅಂತ ಹೇಳಿದ ಮರುಕ್ಷಣ ರಂಭಾದಿ ನಾರಿಯ ನಾಟ್ಯ ಮಾಡಿಸು.